मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। ಹರಿವಾಯುಪ್ರಭುದೇವತಾಭ್ಯೋ ನಮಃ. ಸುವರ್ಣವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ, ಕನ್ನಡ ಜನತೆಗೆ ಶುಭಕಾಮನೆಗಳು, ಶುಭಾಶಯಗಳು. ಗುರು ಬದಲಾವಣೆ ಆಗ್ತಾ ಇರತಕ್ಕಂಥ ವರ್ಷವೂ ಆಗಿದೆ, ಇದೇ ವರ್ಷ ಅಂತಂತ ಹೋದ ಎಪಿಸೋಡ್ನಲ್ಲಿ ಶನಿ ಬದಲಾವಣೆಯ ವಿಷಯದಲ್ಲಿ ಹೇಳಿದ್ದೆ. ಆ ಗುರು ಬದಲಾವಣೆಯ ತಿಂಗಳು ಈ ತಿಂಗಳು ಬಂದಿದೆ. ಅದರ ವಿಶೇಷವಾಗಿ ಯಾರಿಗೆ ಗುರುಬಲ, ಗುರುವಿನ ಅನುಕೂಲ ಯಾರಿಗೆ, ಗುರುವಿನಿಂದ ಅನುಕೂಲಗಳು ಏನೇನೆಲ್ಲ ಆಗ್ತದೆ, ಶುಭರಾಶಿಯಲ್ಲಿ ಇಷ್ಟರಾಶಿಯಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಯಾವ ಯಾವ ಬದಲಾವಣೆಗಳು ಜಗತ್ತು ಕಾಣ್ತಾ ಇದೆ, ಮುಂದೆ ಕಾಣೋದಿದೆ, ಇದೆಲ್ಲದರ ವಿಷಯವಾಗಿ ಗುರುಬಲ ಯಾರಿಗೆ 2025 ಇದರ ಬಗ್ಗೆ ನಿಮ್ಮೊಂದಿಗೆ ಜ್ಯೋತಿಷ್ಯ ಗೋಚಾರ ವಿಷಯವನ್ನು ಹಂಚಿಕೊಳ್ಳಲಿಕ್ಕೆ ಕೂತ್ಕೊಂಡಿದ್ದೇನೆ. ಸಾಮಾನ್ಯವಾಗಿ ಒಂದು ಜಾತಕ ಅಂತ ನೋಡೋದು ಸಾಮಾನ್ಯ ಅಭ್ಯಾಸದಲ್ಲಿ, ಜ್ಯೋತಿಷ್ಯದಲ್ಲಿ ಒಂದು ಗುರುಬಲ, ಇನ್ನೊಂದು ಶನಿ ದೋಷ. ಗುರು ಶನಿ ಎರಡನ್ನು ನೋಡಿ ಆ ವ್ಯಕ್ತಿಯ ತತ್ಕಾಲ ಪರಿಸ್ಥಿತಿಯನ್ನು ನಾವು ಸಾಮಾನ್ಯ ನಿರ್ಣಯ ಮಾಡಿ ಅವರಿಗೆ ಸಮಾಧಾನ ಹೇಳಿ ಪ್ರಾಯಶ್ಚಿತ್ತವೋ ಪೂಜೆಯೋ ಹೇಳಿ ಕಳಿಸೋದು. 90% ಮಾಡೋದು ಅದೇ. ಯಾಕಂದರೆ ಗುರು ಬಲ ಇಲ್ಲದೆ ಹೋದರೆ ವ್ಯಕ್ತಿಗೆ ಅವನು ಏನೇನು ಸಮರ್ಥನಿದ್ದರೂ ಸಮಾಧಾನ ಮತ್ತು ಫಲ ಬರೋದು ಆಗೋದಿಲ್ಲ. ಅಥವಾ ಶನಿ ದೋಷ ಕಾಡ್ತಾ ಇದ್ದರೆ, ಜನ್ಮ ಶನಿ, ವ್ಯಯ, ಅಷ್ಟಮ, ಪಾಪಯುತಿ, ವಕ್ರಿ, ಈ ರೀತಿಯ ಶನಿಯ ದೋಷಗಳು ನಡೀತಾ ಇದ್ದರೆ ಒಬ್ಬ ವ್ಯಕ್ತಿಗೆ, ಅವನಿಗೂ ಅಷ್ಟೇ ಏನೇ ಗುರುಬಲ ಇದ್ದರೂ ಕೂಡ ಶನಿಯ ದೋಷ ನಡೀತಾ ಇದ್ದರೆ ಅವನಿಗೂ ಯಾವುದು ಏಳಿಗೆ ಆಗುವುದಿಲ್ಲ. ಯಾಕಂದರೆ ಗುರು ಮತ್ತು ಶನಿ ಒಬ್ಬರು ಪೂರ್ವ ಪುಣ್ಯಾಧಿಪತಿ, ಇನ್ನೊಂದು ಕರ್ಮಾಧಿಪತಿ ಅಂತ. ಪೂರ್ವ ಪುಣ್ಯ ಅಂತಂದರೆ ನಾವು ಈ ಬದುಕಿಗೆ ಕರ್ಮವನ್ನು ಹೊತ್ತುಕೊಂಡು ಬಂದಿದ್ದೇವೆ. ಇಲ್ಲಿ ಹೊಸ ಕರ್ಮ ಮಾಡಲಿಕ್ಕೆ ಇಲ್ಲ. ಯಾಕಂದರೆ ಈ ಜಗತ್ತು ಹಳೆಯದು, ಈ ಮಣ್ಣು ಹಳೆಯದು, ಈ ಗಾಳಿ ಹಳೆಯದು, ಈ ಸೂರ್ಯ ಚಂದ್ರರ ಚಲನೆಯಿಂದ ಉಂಟಾಗ್ತಕ್ಕಂಥ ದಿನ ರಾತ್ರಿಗಳು ಹಳೆಯದು. ಹಾಗಾಗಿ ನಾವು ಹೊಸ ಕರ್ಮ ಮಾಡಲಿಕ್ಕೆ ಯಾರೂ ಹುಟ್ಟಕ್ಕಾಗೋದಿಲ್ಲ ಈ ಜಗತ್ತಲ್ಲಿ. ಹಾಗಾಗಿ ಹಳೆಯ ಕರ್ಮಗಳನ್ನು ತಗೊಂಡು ಬಂದಿರ್ತೇವೆ. ಹಳೆಯ ಕರ್ಮಗಳನ್ನು ತೀರಿಸಬೇಕು. ಕರ್ಮ ಮತ್ತು ಒಂದು ಆ ಫಲದ ಋಣಗಳನ್ನು ಕಳ್ಕೊಳ್ತಾ ಮುಂದಿನ ಕರ್ಮಕ್ಕೆ ಹೋಗ್ತಾ ಇರಬೇಕು. ಇದೊಂದು ಜೀವನ ಚಕ್ರ. ಈ ಪೂರ್ವ ಕರ್ಮಗಳು ಏನಿದೆ, ಶುಭಾಶುಭ ಕರ್ಮಗಳು ಅಂತಂತ ಹೇಳ್ತೀವಿ. ಒಳ್ಳೆಯದು ಕೆಟ್ಟದ್ದು ಎಲ್ಲದೂ ಸೇರಿ ಪೂರ್ವ ಕರ್ಮಗಳು. ಈ ಪೂರ್ವ ಕರ್ಮಕ್ಕೆ ಗುರುವಿನ ಮನೆ ಅಧಿಪತಿ ಅಥವಾ ಗುರು ಅಧಿಪತಿ, ಅದನ್ನು ದೇವಗುರು ಅಂತಲೂ ಕರೀತಾರೆ, ಬೃಹಸ್ಪತಿ ಅಂತಲೂ ಕರೀತಾರೆ, ಜೀವಗ್ರಹ ಅಂತಲೂ ಕರೀತಾರೆ. ಸೂರ್ಯಮಂಡಲದಲ್ಲಿ ಅತ್ಯಂತ ಬೃಹತ್ತಾಗಿರ್ತಕ್ಕಂತಹ ಗ್ರಹ. ಎಲ್ಲ ಗ್ರಹರನ್ನೂ ಒಳಗೆ ಹಾಕಿದ್ರೂ ಇನ್ನೂ ಜಾಗ ಉಳಿತದೆ, ಅಷ್ಟು ದೊಡ್ಡ ಗ್ರಹ. ಅದಕ್ಕೆ ಅದನ್ನು ಗುರು ಅಂತ ಕರೆಯೋದು. ಗುರು ಅಂದರೆ ದೊಡ್ಡದು ಅಂತ ಅರ್ಥ. ಗುರು ಅಂತಂತಂದರೆ ಮುಚ್ಚಿಟ್ಟ ಯಾವುದೋ ಒಂದು ಜ್ಞಾನ, ಯಾವುದೋ ಒಂದು ಸಂಪತ್ತು ಅಂತಂತಾನೂ ಅರ್ಥ ಇದೆ. ಗುರು ಅಂದರೆ ಬೆಳಕಿನತ್ತ ಸಾಗುವುದು. ಗ ಈತಿ ಗಮಯತೆ ಅಂದರೆ ಒಂದು ಮುಂದೆ ಸಾಕ್ತಕ್ಕಂತಹ ದಾರಿಯನ್ನು ತೋರಿಸ್ತಕ್ಕಂಥದ್ದು. ಈ ರೀತಿಯ ದೊಡ್ಡ ಅರ್ಥಗಳು ಗುರುವನ್ನು ಹೇಳಲಾಗಿದೆ. ಅಂತಹ ಗುರುಗ್ರಹ. ಇನ್ನೊಂದು ಶನಿಯ ಗ್ರಹ. ಅತ್ಯಂತ ದೂರದಲ್ಲಿ ಇರತಕ್ಕಂತಹ ಸೂರ್ಯಮಂಡಲದಲ್ಲಿ ಇರೋದು ಶನಿಯ ಗ್ರಹ. ಅವನು ಕರ್ಮಕಾರಕ. ನಾವೇನು ಕರ್ಮವನ್ನು ಪೂರ್ವದಿಂದ ತಗೊಂಡು ಬಂದಿರ್ತೇವೆ ಅದನ್ನು ಆಚರಿಸಲಿಕ್ಕೆ, ಅದನ್ನು ಅನುಭವಿಸಲಿಕ್ಕೆ ಒಂದು ಕರ್ಮಸಾಕ್ಷಿ ಅಂದರೆ ಕರ್ಮವನ್ನು ಮಾಡಿಸ್ತಕ್ಕಂತಹ, ಕರ್ಮಕ್ಕೆ ಅಧಿಗ್ರಹನಾಗಿರ್ತಕ್ಕಂತಹ ಒಂದು ಶಕ್ತಿ ಇದೆ. ಅದನ್ನು ಶನಿಗ್ರಹ ಅಂತ ಹೇಳ್ತೇವೆ. ಶನಿಯ ಶಕ್ತಿಯಿಂದ ನಾವು ಕರ್ಮವನ್ನು ಮಾಡ್ತೇವೆ.
ಗುರುವಿನ ಶಕ್ತಿಯಿಂದ ನಾವು ಕರ್ಮವನ್ನು ತಗೊಂಡು ಬಂದಿರ್ತೇವೆ. ಹಾಗಾಗಿ ಶನಿಗಿಂತ ಗುರುವೇ ದೊಡ್ಡವನು. ಯಾಕಂದರೆ ಮಾಡಲಿಕ್ಕೇನು ತಗೊಂಡೇ ಬರಲಿಲ್ಲ ಅಂದರೆ ಬರೋದು ಹೇಗೆ? ಏನಾದ್ರು ಕಾರಣ ಇರಬೇಕಲ್ಲ ಈ ಜಗತ್ತಿಗೆ ಬರಲಿಕ್ಕೆ. ಹಾಗಾಗಿ ಗುರುವು ನಮಗೆ ಬರಲಿಕ್ಕೆ ಕಾರಣ. ನಮಗೆ ಏನಾದರೂ ಒಂದು ಮಾಡಿ ನಾವು ತೊಳ್ಕೊಂಡು ಹೋಗಲಿಕ್ಕೆ ಅವಕಾಶ ಆಗಬೇಕಲ್ಲ. ಸೊ ಹಾಗಾಗಿ 9ನೇ ಮನೆಯ ಅಧಿಪತಿ ಪೂರ್ವ ಪುಣ್ಯ, ಪಿತೃಸ್ಥಾನ, ಪಿತ್ರಾಧಿಪತಿ, ಪಿತೃಗಳು ನಡೆದಂತಹ ದಾರಿ, ನಂಬಿಕೊಂಡು ಬಂದಂತಹ ಶ್ರದ್ಧಾ ಕೇಂದ್ರಗಳು, ಇದೆಲ್ಲವನ್ನು 9ನೇ ಮನೆಯಿಂದ ನೋಡಬೇಕು. 9ನೇ ಮನೆ ಗುರುವು ಬದಲಾಗ್ತಕ್ಕಂಥದ್ದು ಮತ್ತು ಬೃಹತ್ತಾಗಿರ್ತಕ್ಕಂತಹ ಗ್ರಹ ಮತ್ತು ಶನಿಯ ಕರ್ಮಕಾರಕತ್ವ ಇರೋದರಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಜಗತ್ತು ನಿಂತಿರೋದು ಈ 2 ಪೂರ್ವ ಕರ್ಮ, ಪೂರ್ವ ಪುಣ್ಯ ಮತ್ತು ಕರ್ಮಾಧಿಪತಿ, ಕರ್ಮವನ್ನು ಮಾಡಿಸ್ತಕ್ಕಂತಹ ಶಕ್ತಿಯನ್ನು ಕೊಡ್ತಕ್ಕಂತಹ ಗುರು ಮತ್ತು ಶನಿಗಳ ಆಧಾರದ ಮೇಲೆ ಈ ಜಗತ್ತು ಬ್ಯಾಲೆನ್ಸ್ ಆಗುವುದು. ಹಾಗಾಗಿ ಇಷ್ಟು ಇಂಪಾರ್ಟೆನ್ಸ್ ಇದೆ ಗುರು ಮತ್ತು ಶನಿಯ ರಾಶಿ ಬದಲಾವಣೆಗೆ. 2025ರ ಒಂದು ವಿಶೇಷ, ನನ್ನ ಹಿಂದಿನ ಹೋದ ತಿಂಗಳ ಇದನ್ನು ಕಾರ್ಯಕ್ರಮಗಳನ್ನು ನೋಡಿ ಯೂಟ್ಯೂಬ್ನಲ್ಲಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಅಂತ ಹಾಕಿ ಗುರು ಬಲ ಅಥವಾ ಶನಿ ಬಲ ಅಥವಾ ನನ್ನ ಹೆಸರು ಹಾಕಿದ್ರೆ ಬರ್ತದೆ, ಅದು ಲಿಂಕ್ ಆಗ್ತದೆ ಏನೇನು ಆಗಿದೆ ಈ ವರ್ಷ 2025 ಜನವರಿಯಿಂದ ಅಂತಂತ. ಪ್ರಾಯ 2025 ಅಷ್ಟು ವಿಶೇಷದಿಂದ ವಿಶೇಷ ಕೂಡಿರ್ತಕ್ಕಂತಹ ಇನ್ನೊಂದು ವರ್ಷ ನಮ್ಮ ಆಯುರ್ಮಾನದಲ್ಲಿ ಬರ್ತದೋ ಇಲ್ವೋ ಗೊತ್ತಿಲ್ಲ, ಅಷ್ಟೊಂದು ವಿಶೇಷ ಇದೆ. ಈ 2025 ಜನವರಿಯಿಂದ ಈ ಮೇ 30ನೇ ತಾರೀಕುವರೆಗೂ. ಯಾಕಂದರೆ ಮಹಾಕುಂಭಮೇಳ ಶುರುವಾಗಿ ಮುಗಿದಿದ್ದು ಕೂಡ 25ನೇ ಇಸ್ವಿಯ ಆರಂಭದಲ್ಲೇ. ಶಿವರಾತ್ರಿ ನಂತರ ಅದಕ್ಕೆ ಬೇಕಾಗಿರ್ತಕ್ಕಂಥ ಶನಿಯ ಚಾರ ಮುಂದೆ ಹೋಗಿದ್ದು, ಗುರುವು ವೃಷಭದಲ್ಲಿ ಸಂಚಾರ ಮಾಡೋದು, ರವಿಯು ಯೋಗಕಾರಕನಾಗಿ ಆ ಕುಂಭಮೇಳಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಮತ್ತು ಶನಿ ಹೋಗಿ ರಾಹುವನ್ನು ಬೆರಿತಕ್ಕಂಥದ್ದು, ಕುಜನು ಮೀನದಿಂದ ನೀಚ ರಾಶಿಗೆ ಹೋಗ್ತಕ್ಕಂಥದ್ದು, ಕರ್ಕ ಇನ್ನೂ ಹಾಗೆ ನಡೀತಾ ಇದೆ ಮತ್ತು ರವಿಯು ಉಚ್ಚ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದು, ಶನಿಯ ಬದಲಾವಣೆ, ರಾಹು ಮತ್ತು ಶನಿಯ ಯುತಿ, ಅಲ್ಲಿ ಚತುರ್ಗ್ರಹ ಪಂಚಗ್ರಹ ಯೋಗ, ರವಿಯ ಉಚ್ಚಚಾರ, 2 ಗ್ರಹಣಗಳು ಮಾರ್ಚಲ್ಲಿ, ಮತ್ತು ಈಗ ದೊಡ್ಡ ಗ್ರಹ ಗುರು ಬದಲಾವಣೆ ಆಗ್ತಾ ಇರತಕ್ಕಂಥದ್ದು ಮತ್ತು ಕುಜನು ಪುನಃ ಹಿಂದೆ ಹೋಗಿ ಮುಂದೆ ಬರ್ತಕ್ಕಂಥದ್ದು. ಈ ಎಲ್ಲ ಗ್ರಹರ ಬದಲಾವಣೆ ಒಂದು ವರ್ಷದ ಆರಂಭದಲ್ಲೇ ಬದಲಾವಣೆ ಆಗ್ತಕ್ಕಂಥ. ಇನ್ನೊಂದೇನಂತಂದರೆ ಇದೇ 14ನೇ ತಾರೀಕು ಗುರು ಬದಲಾವಣೆ ಆದರೆ 18ನೇ ತಾರೀಕು ಶನಿ ಮತ್ತು ರಾಹುವಿನ ಒಂದು ದೋಷ ಯುತಿ ಹೋದ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ. ಅದೊಂದು ಭಾಳ ದೋಷಕರವಾಗಿರ್ತಕ್ಕಂಥ ಯುತಿ ನಡೀತಾ ಇದೆ. ಅದು ಕೂಡ ಇದೇ ತಿಂಗಳಲ್ಲಿ ಪರಿಹಾರ ಆಗ್ತಕ್ಕಂಥದ್ದು. ರಾಹು ಮತ್ತು ಕೇತುಗಳು ಬದಲಾಗ್ತಾರೆ. ಎಷ್ಟೊಂದು ಬದಲಾವಣೆ ನೋಡಿ. ಸೊ ಈ ಬದಲಾವಣೆಗೆಲ್ಲ ಕಾರಣ ನಮ್ಮ ಪ್ರಪಂಚವನ್ನು ನೋಡಿದಾಗ ಏನೇನು ಬದಲಾವಣೆ ಆಗಿದೆ ಗ್ರಹರ ಇಷ್ಟೊಂದು ಬದಲಾವಣೆಗಳಲ್ಲಿ ಅಂತ ನಾವು ನೋಡಬೇಕಾಗುತ್ತೆ. ಆಯಿತಾ? ನಮ್ಮ ಕುಂಭ ಮೇಳದ ಒಂದು ಅತ್ಯಂತ ಅಪರೂಪವಾಗಿರ್ತಕ್ಕಂಥ ಒಂದು ಯಶಸ್ವಿ ಕುಂಭಮೇಳ ಈ ಗ್ರಹರ ಅನುಕೂಲ ಇದ್ದು ಇಂತಹ ಸಂಚಾರ ಇದ್ದಾಗ ಮಾತ್ರ ನಾವು ಅಷ್ಟೆಲ್ಲ ಆಗಲಿಕ್ಕೆ ಸಾಧ್ಯ ಅಂತಂತ. ಶನಿಯು ತನ್ನ ಕೇಂದ್ರದಲ್ಲಿ ಇದ್ದು, ಗುರುವು ಕುಂಭಕ್ಕೆ ಕೇಂದ್ರದಲ್ಲಿ ಇದ್ದು, ರವಿಯು ಉಚ್ಚನಾಗಿ, ಈ ರೀತಿಯೆಲ್ಲ ಗ್ರಹ ಬಲ ಇರಬೇಕು. ಅಷ್ಟು ಯಶಸ್ವಿಯಾಗಿರ್ತಕ್ಕಂಥ ಒಂದು 60 ಕೋಟಿ ಜನ ಸೇರ್ತಕ್ಕಂಥ ಒಂದು ಜಾಗ, ಒಂದು ವೈಭವ ನಡಿಬೇಕು ಅಂತಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಗ್ರಹರ ಅನುಕೂಲ ಇಲ್ಲದೆ ಹೋದರೂ ಅಷ್ಟೊಂದೆಲ್ಲ ಮಾಡೋಕ್ಕಾಗೋದೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ಇದೆಲ್ಲ ಈ ವರ್ಷದ ವಿಶೇಷವಾಗಿರ್ತಕ್ಕಂಥದ್ದು. ಗುರುವಿನ ವೃಷಭ ಸಂಚಾರದ ಫಲ, ಶನಿಯ
ಸ್ವಕ್ಷೇತ್ರದ ಸಂಚಾರ ಮುಗಿಸಿದ ಫಲ, ಈಗ ಗುರುವಿನ ಬದಲಾವಣೆಯ ಫಲ ಮೇನಲ್ಲಿ ಬಂದಿದೆ. ಅದರ ಇಷ್ಟು ಹಿನ್ನೆಲೆಯನ್ನು ತಿಳ್ಕೊಂಡು ನಾವು ಮುಂದೆ ಹೋದರೆ ನಮಗೆ ಒಂದಕ್ಕೊಂದಕ್ಕೆ ಕನೆಕ್ಟ್ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.